ಸಂತಾಪುರ್ ವಸತಿ ಶಾಲೆಯ ಅವ್ಯವಸ್ಥೆಗೆ ಶಾಸಕ ಪ್ರಭು ಚವ್ಹಾಣ್ ಕಿಡಿ. ಮಾಜಿ ಸಚಿವರು ಹಾಗೂ ಅವರ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಡಿಸೆಂಬರ್ 23ರಂದು ಔರಾದ್ ಬಿ ತಾಲೂಕಿನ ಸಂತಾಪುರ್ನಲ್ಲಿರುವ ಮುರಾರ್ಜಿ ದೇಸಾಯಿ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ವ್ಯವಸ್ಥೆಯನ್ನ ಪರಿಶೀಲಿಸಿದರು. ಬಾಲಕರು ಮತ್ತು ಬಾಲಕಿಯರ ವಸತಿ ನಿಲಯ, ತರಗತಿ ಕೋಣೆಗಳು, ಶೌಚಾಲಯ ಸೇರಿದಂತೆ ಎಲ್ಲಾ ಕಡೆಗಳಲ್ಲಿ ಸಂಚರಿಸಿ ವ್ಯವಸ್ಥೆಯನ್ನ ಗಮನಿಸಿದರು. ಊಟದ ಕೋಣೆಗೆ ತೆರಳಿದಾಗ ಊಟ ಮಾಡುತ್ತಿದ್ದ ಮಕ್ಕಳೊಂದಿಗೆ ಶಾಸಕರು ಕೂಡ ಕುಳಿತುಕೊಂಡು ಅಡುಗೆ ರುಚಿ ಮತ್ತು ಗುಣಮಟ್ಟವನ್ನ ಪರೀಕ್ಷಿಸಿದರು. ಅರೆಬೆಂದ ಚಪಾತಿ, ಕಳಪೆ ಅಕ್ಕಿಯಿಂದ ಬೇಯಿಸಿದ ಅನ್ನವನ್ನ ಕಂಡು ಸಿಬ್ಬಂದಿಯ ವಿರುದ್ಧ ಸಿಡಿಮಿಡಿಗೊಂಡರು. ಪ್ರತಿನಿತ್ಯ ಅಡುಗೆ ಹೀಗೆಯೇ ಇರುತ್ತದೆಯೇ ಎಂದು ಮಕ್ಕಳನ್ನು ಪ್ರಶ್ನಿಸಿದರು. ಈ ಬಾರಿ ಬಂದ ಗೋಧಿ ಸರಿಯಿಲ್ಲ, ಹಾಗಾಗಿ ಚಪಾತಿಗಳು ಸರಿಯಾಗಿ ಮಾಡಲಾಗುತ್ತಿಲ್ಲವೆಂದು ಅಡುಗೆ ಸಿಬ್ಬಂದಿ ತಿಳಿಸಿದರು. ನಿಮ್ಮ ಮೇಲೆ ಭರವಸೆ ಇಟ್ಟು ಪೋಷಕರು ತಮ್ಮ ಮಕ್ಕಳನ್ನು ವಸತಿ ನಿಲಯಕ್ಕೆ ಕಳುಹಿಸುತ್ತಾರೆ. ಅವರ ಭರವಸೆಗೆ ಧಕ್ಕೆಯಾಗದಂತೆ ಕೆಲಸ ಮಾಡಬೇಕು. ಆಹಾರವನ್ನ ಸರಿಯಾಗಿ ಬೇಯಿಸಬೇಕು. ಊಟದ ಸ್ಥಳ ಶುಚಿಯಾಗಿಡಬೇಕು. ಅಡುಗೆ ಸಿಬ್ಬಂದಿ ವಸತಿ ನಿಲಯದ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಭಾವಿಸಿ ಕೆಲಸ ಮಾಡಬೇಕೆಂದು ಸೂಚಿಸಿದರು. ತರಗತಿ ಕೋಣೆಗಳಿಗೆ ತೆರಳಿ ಪಠ್ಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ವಿದ್ಯಾರ್ಥಿಗಳು ವಸತಿ ಶಾಲೆಯಲ್ಲಿರುವ ಸಮಸ್ಯೆಗಳನ್ನು ಶಾಸಕರ ಗಮನಕ್ಕೆ ತಂದರು. ಎಲ್ಲಾ ಸಮಸ್ಯೆಗಳನ್ನು ಸರಿಪಡಿಸಲಾಗುವುದೆಂದು ಶಾಸಕರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಮಲಶೆಟ್ಟಿ ಚಿದ್ರೆ ಮತ್ತು ಶಾಲೆ ಶಿಕ್ಷಕರು, ಸಿಬ್ಬಂದಿ ವರ್ಗದವರು, ಜನರು ಉಪಸ್ಥಿತರಿದ್ದರು. ರಾಜಯ್ಯ ಸ್ವಾಮಿ, ಚೆಕ್ ನ್ಯೂಸ್ ಕನ್ನಡ, ಔರಾದ್. ನೋಡ್ರಿ ಈಚೆ ಬಂದು ನೋಡ್ರಿ, ಈಗ ನೋಡ್ರಪ್ಪ ನೋಡಿ ನೋಡಿ ಈಗ ಮಾಡಬಾರ್ದು. ಹಿಂಗೆ ಐತೆ ಈಗ ಕೊಡ್ರಪ್ಪ ಇಲ್ಲಿ. ಈಗ ನೋಡಿ, ಈಗ ನೋಡ್ರಿ ಚಪಾತಿ ನೋಡ್ರಿ, ಈಗ ನೋಡಿ ಚಪಾತಿ, ಈ ಚಪಾತಿ ನೋಡ್ರಿ, ಚಪಾತಿ ನೋಡ್ರಿ. ಗೋಧಿ ಬಿ ಕ್ವಾಲಿಟಿ ಇಲ್ಲ. ಯಾವ ಸಪ್ಲೈ ಮಾಡ್ತಾ ಇದಾರೆ? ಯಾವ ರೇಷನ್ ಬರ್ತಾರೆ? ಬೇರೆ ಯಾರು ಬರ್ತಾರೆ? ಯಾರು ಸಪ್ಲೈ ಮಾಡ್ತಾರೆ? ಏನೇನು ಬರುತ್ತೆ ನೋಡಿ, ಪೂರಾ ಕೊಡ್ರಿ. ಊಟ ಮಾಡುತ್ತೆ, ಊಟ ಮಾಡುತ್ತೆ, ನಾನು ಮಾಡಲ್ಲ. ಅನ್ನೂರು ನಮ್ಮೆಲ್ಲ ತಾವಮ್ಮ, ಬಲ್ಲೂರು ಜೆ, ನಾಗೂರು ಬಿ, ಬಾಗಿಲಾಮೂರು, ಕಲಬುರ್ಗಿ, आधी उत्सव होता आधी दिवस ನೋಡ್ರಿ ಅಮ್ಮ, ಮಕ್ಕಳ ತರ ಪಾಲಕ್ ಅವರು ಕಳಿಸ್ತಾರೆ. ಪಾಲಕ್ ಅವರು ಅವ್ನು ಪಾಲಕ್ ಇರ್ತೀನಿ, ನಮ್ಮ ಹವಲೆ ಮಾಡ್ತೀನಿ. ಯಾಕಂದ್ರೆ ತಾವೆಲ್ಲ ನೋಡ್ಬೇಕು. ಇವತ್ತು ರುಚಿ ಇಲ್ಲ, ಟೇಸ್ಟ್ ಇಲ್ಲ. ನಾನು ತಿಂದೀನಿ ಅಂದ್ರೆ ಅದನ್ನ ನೋಟಿಸ್ ಕೊಡ್ತೀನಿ, ನೋಟಿಸ್ ಕೊಡ್ರಪ್ಪ. ಈಗ ಯಾಕಂದ್ರೆ ನಾನು ಬೇರೆ ಹೆಲ್ಪ್ ಮಾಡ್ತೀನಿ, ಬಟ್ ಹಿಂಗಾದ್ರೆ ನಾವು ಯಾವ ಕಾರಣಕ್ಕೆ ಬಿಡಲ್ಲ. ಆಮೇಲೆ ರಾಷನ್ ಬಿ ಕ್ವಾಲಿಟಿ ಇಲ್ಲ, ನೋ ಕ್ವಾಲಿಟಿ ರಾಷನ್. ರಾಷನ್ ಪೂರ ಫಸ್ಟ್ ರಾಷನ್ ಕ್ವಾಲಿಟಿ ಇದ್ರೆ ರುಚಿ ಬರುತ್ತೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.